Hello everyone, ಕ್ವಿಕ್ ಆಗಿ ಬಿರಿಯಾನಿ ಯಾವ ತರ ಮಾಡೋದಂತ ಈ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ. ಫಸ್ಟ್ ಗೆ ಒಂದು ಜಾರಲ್ಲಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಗ್ರೈಂಡ್ ಮಾಡ್ಕೊಂತೀನಿ. ಅದಾದ್ಮೇಲೆ ಸೆಪರೇಟ್ ಆಗಿ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡಿ ಸೆಪರೇಟ್ ಆಗಿ ಇಟ್ಕೊಂತೀನಿ. ಹಾಗೆ ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ ಅದೆಲ್ಲ ಒಗ್ಗರಣೆ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡು ಒಗ್ಗರಣೆ ಮಾಡ್ಕೊಂತೀನಿ. ಇದು ಲೈಟ್ ಆಗಿ ಬಾಯ್ಲ್ ಆದ್ಮೇಲೆ ಈರುಳ್ಳಿನ ಆಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಬೇಗ ಈರುಳ್ಳಿ ಅಥವಾ ಟೊಮೊಟೊ ಬೇಗ ಬಾಯ್ಲ್ ಆಗುತ್ತೆ. ಸೊ ನೆಕ್ಸ್ಟ್ ಟೊಮೊಟೊ ಹಾಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇನ್ ಮಾಡ್ಕೊಂಡಿದ್ದೆ ಪೇಸ್ಟ್ ಆ ಪೇಸ್ಟ್ ಮತ್ತೆ ಈ ಒಂದು ಗ್ರೀನ್ ಪೇಸ್ಟ್ ನ ಅಪ್ಲೈ ಮಾಡಿ ಸ್ವಲ್ಪ ಮೊಸರನ್ನ ಆಡ್ ಮಾಡ್ಕೊಂತೀನಿ. ನೆಕ್ಸ್ಟ್ ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, ಗರಂ ಮಸಾಲ, ಧನಿಯಾ ಮಸಾಲ ಇದನ್ನ ಸ್ವಲ್ಪ ಆಡ್ ಮಾಡಿ ಆ ಚಿಕನ್ ಅದಕ್ಕೆ ಆಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಅಕ್ಕಿನ ಒಂದು 5 ಮಿನಿಟ್ಸ್ ನೆನೆಸಿ ಇಟ್ಟಿದ್ದೀನಿ. ಅದಾದ್ಮೇಲೆ ಇದು ನೋಡಬಹುದು ನೀವು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟ ಮೇಲೆ ಅದಕ್ಕೆ ನೀವು ಅಕ್ಕಿನ ಆಡ್ ಮಾಡೋಣ. ಅಕ್ಕಿನ ಆಡ್ ಮಾಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಅದು ಅಕ್ಕಿ ನೀಟಾಗಿ ಎಲ್ಲ ಎಳಿಯೋ ತನಕ ಮಸಾಲೆನ ಮಿಕ್ಸ್ ಮಾಡೋಣ. ಆಮೇಲೆ ನೀರು ಹಾಕಿ ಇನ್ ಕೇಸ್ ಏನಾದರೂ ಉಪ್ಪು ಖಾರ ಅಥವಾ ಹೆಚ್ಚು ಕಮ್ಮಿ ಆಗಿದ್ರೆ ನೀವು ಅದಕ್ಕೆ ಆಡ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಉಪ್ಪು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಲಿಡ್ನ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆಗಿದ್ರೆ ಯಮ್ಮಿ ಟೇಸ್ಟಿ ಬಿರಿಯಾನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು.